ಹಲೋ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ವಿಡಿಯೋ SSLC ವಿದ್ಯಾರ್ಥಿಗಳಿಗಾಗಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು, ನಾನು ಯಾವ ರೀತಿ ಕ್ವಶನ್ ಬ್ಯಾಂಕ್ನಿಂದ ನಾವು ಕ್ವಶನ್ ಬ್ಯಾಂಕನ್ನು ವೆಬ್ಸೈಟ್ನಲ್ಲಿ ಹೋಗಿ ಯಾವ ರೀತಿ ಕ್ವಶನ್ ಬ್ಯಾಂಕನ್ನು ಓಪನ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ಅದೇ ರೀತಿಯಾಗಿ ಕ್ವಶನ್ ಬ್ಯಾಂಕ್ನಿಂದ ನಾನು SSLC ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ತೆಗೆದಿದ್ದೀನಿ. ದಟ್ ಈಸ್ 2025-26 ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇದು ಇರಲೇಬೇಕು. ನಾವು ವಿಜ್ಞಾನ ಚೂಸ್ ಮಾಡಿದ್ದೀನಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಷ್ಟು ಅಂಕಗಳ ಪ್ರಶ್ನೆ ಇರುತ್ತೆ? 4 ಅಂಕಗಳದ್ದು ನೋಡ್ಕೋಬೇಕು ನೀವು, ವೆರಿ ಇಂಪಾರ್ಟೆಂಟ್. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು 6 ಅಂಕಗಳಿಗೆ ಬರ್ತದೆ. ಲೋಹ ಮತ್ತು ಅಲೋಹಗಳು 7 ಅಂಕಗಳಿಗೆ ಬರ್ತದೆ. ಕಾರ್ಬನ್ ಮತ್ತು ಸಂಯುಕ್ತಗಳು 8 ಅಂಕಗಳಿಗೆ ಇದೆ. ಜೀವಕ್ರಿಯೆಗಳು 8 ಅಂಕಗಳಿಗೆ ಬರ್ತದೆ. ನಿಯಂತ್ರಣ ಮತ್ತು ಸಹಭಾಗಿತ್ವ 6 ಅಂಕಗಳಿಗೆ ಇದೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ 7 ಅಂಕಗಳಿಗೆ. ಅನುವಂಶೀಯತೆ 4 ಅಂಕಗಳಿಗೆ. ಬೆಳಕು, ಪ್ರತಿಫಲನ, ವಕ್ರೀಭವನ 8 ಅಂಕಗಳು. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು 5 ಅಂಕಗಳಿಗೆ. ವಿದ್ಯುತ್ ಶಕ್ತಿ 8 ಅಂಕಗಳಿಗೆ. ವಿದ್ಯುತ್ ಪ್ರವಾಹ ಮತ್ತು ಕಾಂತಿಯ ಪರಿಣಾಮಗಳು 6 ಅಂಕಗಳಿಗೆ. ನಮ್ಮ ಪರಿಸರ 3 ಅಂಕಗಳಿಗೆ. ಈ ರೀತಿ ಟೋಟಲ್ 80 ಪ್ರಶ್ನೆಗಳಿಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ತೆಗೆದಿರ್ತಾರೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇದರಲ್ಲಿ ನಾನು ಇವತ್ತಿನ ತಗೊಂಡಿದ್ದು ಟಾಪಿಕ್ಕು ಫಸ್ಟ್ ಲೆಸನ್ನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. 4 ಅಂಕಗಳಿಗೆ ಪ್ರಶ್ನೆ ಇದೆ. ಇದರಲ್ಲಿ 1 ಅಂಕದ 1 ಪ್ರಶ್ನೆ ಬರ್ತದೆ, 3 ಅಂಕದ 1 ಪ್ರಶ್ನೆ ಬರ್ತದೆ. ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಕಾನ್ಸಂಟ್ರೇಷನ್ ಎಷ್ಟು ಕೊಡಬೇಕು ಅನ್ನೋದನ್ನು ನೀವು ಇಲ್ಲಿ ನೋಡ್ಕೊಳ್ತೀರಾ. ನಾನು ನಿಮ್ಗೆ ಒಂದು ಐಡಿಯಾವನ್ನು ಕೊಡ್ತೀನಿ, ಆ ರೀತಿಯಾಗಿ ನೀವು ಫಾಲೋ ಅಪ್ ಮಾಡ್ಕೋಬಹುದು ಮನೆಯಲ್ಲಿ ಕೂಡ. ಜಸ್ಟ್ ನೋಡ್ಕೊಳ್ಳಿ ನೀವು. ಇಲ್ಲಿ 1 ಅಂಕದ 1 ಪ್ರಶ್ನೆ ಬರ್ತದೆ, 3 ಅಂಕದ 1 ಪ್ರಶ್ನೆ ಬರ್ತದೆ. ಸೊ ನಾವೀಗ ಏನು ಮಾಡಿರ್ತೀವಪ್ಪ ಅಂತಂದರೆ, ನಾವು ಕ್ವಶನ್ ಬ್ಯಾಂಕ್ನಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿದ್ದೀವಿ. ಅದರಲ್ಲಿ ಲೆಸನ್ ವೈಸು ಈ ರೀತಿ ಬರ್ತದೆ. ಇಲ್ಲಿ ನಾವು ಈ ಲೆಸನ್ದಿಂದ ನಮಗೆ 1 ಅಂಕದ್ದು 1 ಪ್ರಶ್ನೆ ಬರ್ತದೆ, 3 ಅಂಕದ್ದು 1 ಪ್ರಶ್ನೆ ಬರ್ತದೆ. ಓಕೆ, ಟೋಟಲ್ ಎಷ್ಟು ಅಂಕ? 4 ಅಂಕಗಳು. ಓಕೆ, ನಾವು ಇಲ್ಲಿ ಕಾನ್ಸಂಟ್ರೇಷನ್ ಎದಕ್ಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ MCQ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆ, ಇದು ಸಾ ಅಂದರೆ ಏನು? ಸಾಧಾರಣ. ಓಕೆ, ಕ ಅಂದರೆ ಕಠಿಣ ಪ್ರಶ್ನೆ. ಓಕೆ, ಸು ಅಂದರೆ ಸುಲಭ ಪ್ರಶ್ನೆ. ಈ ರೀತಿ ಅದನ್ನು ಹಾಕಿದ್ದಾರೆ ಅವರು, ಜಸ್ಟ್ ಇನ್ಫಾರ್ಮೇಟಿವ್ ಪರ್ಪಸ್. 1 ಮಾರ್ಕದ್ದು ಬರುವ ಪ್ರಶ್ನೆಗಳಿಗೆ ನಾವು ಸ್ಟಾರ್ ಮಾರ್ಕನ್ನು ಹಾಕಬೇಕು ಫಸ್ಟ್ ಆಫ್ ಆಲ್. ಓಕೆ, ಸೆಕೆಂಡ್ ಇದು ಕೂಡ ಇಂಪಾರ್ಟೆಂಟ್ 1 ಅಂಕದ ಪ್ರಶ್ನೆ ಸಲುವಾಗಿ. ಹೌದಾ? ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. 1 ಅಂಕದ ಪ್ರಶ್ನೆ ಅಂದರೆ ಏನು? ಅವ್ರು MCQ ಕೇಳ್ಬೋದು, ಅದರ್ವೈಸ್ ಈ ರೀತಿ 1 ಅಂಕದ ಪ್ರಶ್ನೆಯನ್ನು ಕೇಳ್ಬೋದು. ಹೌದಾ? ನೆಕ್ಸ್ಟ್ ಏನು ಹೇಳಿದ್ರು ಅವರು? 3 ಅಂಕದ 1 ಪ್ರಶ್ನೆ. ಹೌದಾ? ಸೊ 3 ಅಂಕದ್ದು 1 ಪ್ರಶ್ನೆ ಅಂದರೆ ಮೂರು ಅಂಕದ ಪ್ರಶ್ನೆ. ಇದಕ್ಕೆ ಕಾನ್ಸಂಟ್ರೇಷನನ್ನು ಮಾಡಬೇಕಾಗ್ತದೆ. ಸೊ ಇಷ್ಟು ನೀವು ಕಾನ್ಸಂಟ್ರೇಷನ್ ಮಾಡಿ ಅಭ್ಯಾಸ ಮಾಡಿದ್ದೇ ಆದ್ರಪ್ಪ ಅಂತಂದರೆ ನಿಮಗೆ ಈಸಿ ಆಗ್ತದೆ. 1 ಅಂಕದ್ದು 1 ಪ್ರಶ್ನೆ, 3 ಅಂಕದ್ದು 1 ಪ್ರಶ್ನೆ. ಓಕೆ, ನೀವು ಉತ್ತರಗಳು ಎಲ್ಲಿ ಸಿಗ್ತಾವ್ರಿ ಮೇಡಮ್? ಓಕೆ, ಸೊ ಯು ಕ್ಯಾನ್ ಗೆಟ್ ಇಟ್ ಹಿಯರ್ ಆನ್ಸರ್. ಇದು ಪ್ರಶ್ನೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಬೇಕಾದ್ರೆ ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ, ಅಭ್ಯಾಸ ಮಾಡಿ. ಇದರ ಉತ್ತರವನ್ನು ನೋಡೋದಾದರೆ ಇದು ಕೂಡ ಪ್ರಶ್ನೆ. ಎಸ್, ಉತ್ತರಗಳು: ಕಬ್ಬಿನ ತುಕ್ಕು ಹಿಡಿಯುವುದು, ಆಕಾರ ಬದಲಾವಣೆ, ಸ್ಥಾನ ಪಲ್ಲಟ ಕ್ರಿಯೆ, BaCl2 ಮತ್ತು NaSO4, ಅಂತರೋಷ್ಣಕ ಕ್ರಿಯೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ, H2CuO, ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗ್ತದೆ, ಹೈಡ್ರೋಜನ್ ಆಕ್ಸಿಜನ್ 2:1, ಬಹಿರುಷ್ಣಕ ಕ್ರಿಯೆ, ಹೈಡ್ರೋಜನ್. ಈ ರೀತಿ ನೋಡ್ರಿ ಅಂಕಗಳು ಪ್ರಶ್ನೆಗಳು ಬರ್ತವೆ. ನಿಮಗೆ ಬೇಕಾದರೆ ಡೀಟೇಲ್ ವಿಡಿಯೋ ಮಾಡಿ ಬೇಕಾದರೆ ಕೂಡ ನಾನು ವಿಡಿಯೋವನ್ನು ಮಾಡ್ತೀನಿ. ಈ ರೀತಿ ಉತ್ತರಗಳು ಕೂಡ ಇದ್ದಾವೆ. ನೋಡಿ, ಈ ರೀತಿ ಇದೆ, ಉತ್ತರಗಳು ಕೂಡ ಇದ್ದಾವೆ. ನೀವು ಒಂದು ಬುಕ್ನಲ್ಲಿ ಬೇಕಾದರೆ ಬರ್ಕೋಬಹುದು.
ಹೌದಾ? ಕಾಣಿಸ್ತಾ ಇದೆ ನಮಗೆಲ್ಲರಿಗೂ? ಸೊ ಈ ರೀತಿ ಉತ್ತರಗಳು ಕೂಡ ನಿಮಗೆ ಅವೈಲೇಬಲ್ ಅದಾವೆ. ಈ ಪ್ರಶ್ನೆಗಳು ರಾಸಾಯನಿಕ ಕ್ರಿಯೆ ಅಂದ್ರೇನು, ರಾಸಾಯನಿಕ ಸಮೀಕರಣ ಅಂದ್ರೇನು, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ, ಸಸ್ಯಜನ್ಯ ದ್ರವ್ಯಗಳು ವಿಭಜನೆಗೊಂಡಾಗ ಕಾಂಪೋಸ್ಟ್ ಉಂಟಾಗ ಯಾವ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿವೆ, ಪ್ರಕ್ಷೇಪಣ ಕ್ರಿಯೆ ಅಂದ್ರೇನು, ಸಂರಕ್ಷಣಾ ಕ್ರಿಯೆ ಅಂದ್ರೇನು, ಈ ರೀತಿ ಪ್ರಶ್ನೆಗಳು. ಹೌದಾ? ನೆಕ್ಸ್ಟ್ ಸಂಯೋಗ ಕ್ರಿಯೆ ಅಂದ್ರೇನು, ಉದಾಹರಣೆ ಕೊಡಿ. ವಿಭಜನೆ ಕ್ರಿಯೆ ಅಂದ್ರೇನು, ಉದಾಹರಣೆ. ಸ್ಥಾನಪಲ್ಲಟ ಕ್ರಿಯೆ. ಈ ರೀತಿ 2 ಅಂಕದ ಪ್ರಶ್ನೆಗಳು ಇವು. 3 ಅಂಕದ ಪ್ರಶ್ನೆಗಳು ಇಲ್ಲಿದಾವೆ. ರಾಸಾಯನಿಕ ಕ್ರಿಯೆಗಳ ಸರಿದೂಗಿಸೋ ಸಮೀಕರಣ. ಕಂಪಲ್ಸರಿ ಸಮೀಕರಣ ಬಂದೇ ಬರ್ತದೆ, ಯಾಕಂದರೆ ಈ ಲೆಸನ್ ಬೇಸ್ಡ್ ಆನ್ ಸಮೀಕರಣ ಇದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ 3 ಅಂಕದ ಪ್ರಶ್ನೆಯಲ್ಲಿ ಇವು ಅಷ್ಟನ್ನು ನೀವು ಜಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ರಪ್ಪ ಅಂತಂದರೆ ನೀವು ಈಸಿಲಿ ಏನು ಮಾಡ್ತೀರಿ, ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಅದ. ಓಕೆ, ಐ ಹೋಪ್ ದಿಸ್ ವಿಡಿಯೋ ಇಸ್ ಫಾರ್ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡಿದೆ ಅಂತ ತಿಳ್ಕೊಂಡಿನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಮೇಡಮ್ ನಮಗೆ ಡೀಟೇಲ್ ವಿಡಿಯೋವನ್ನು ಮಾಡಿ ಸಬ್ಜೆಕ್ಟ್ ವೈಸ್ ಅಂತಂದರೆ ಕೂಡ ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಓಕೆ, ಐಡಿಯಾ ಸಿಗ್ತಾ ನಿಮಗೆ ಯಾವ ರೀತಿ ಕ್ವಶನ್ ಬ್ಯಾಂಕನ್ನು ನೋಡ್ಕೋಬೇಕಂತ ಹೇಳಿ. ಜಸ್ಟ್ ಆ ರೀತಿ ಫಾಲೋಅಪ್ಪನ್ನು ಮಾಡಿ. ಮೊದಲು ನಿಮ್ಮ ಹತ್ರ ಏನಿರಬೇಕು, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇರಬೇಕು, ಘಟಕವಾರು ಅಂಕಗಳ ಹಂಚಿಕೆ ಇರಬೇಕು. ಅದರ ಬೇಸ್ ಮೇಲೆ ಯಾವ ಲೆಸನ್ ಮೇಲೆ ಹೆಚ್ಚು ಅಂಕಗಳಿದೋ ಅದನ್ನು ನೋಡ್ಕೊಳ್ಳಿ. ಎಷ್ಟು ಅಂಕಗಳಿಗೆ ಬರ್ತವೆ, 1 ಅಂಕದ ಪ್ರಶ್ನೆ, 2 ಅಂಕದ್ದು, 3 ಅಂಕದ್ದು, ಯಾವ ರೀತಿ ಅದ ಆ ಕ್ವಶನ್ ಅಲ್ಲಿ ಅದಾವಲ್ಲ ಅದಕ್ಕೆ ಸ್ಟಾರ್ ಹಾಕ್ಕೊಳ್ಳಿ. ಅದೇ ಕ್ವಶನ್ಸನ್ನು ಒಳ್ಳೊಳ್ಳೆ ರಿಪೀಟಾಗಿ ರೀಡ್ ಮಾಡಿ. ದ್ಯಾಟ್ಸ್ ಇಟ್, ಇನಫ್ ಫಾರ್ ದ ಎಕ್ಸಾಮಿನೇಷನ್. ನೀವು ಈಸಿಲಿ ಪಾಸ್ ಆಗ್ತೀರಾ. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು.